ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಮಾಹಿತಿಯಲ್ಲಿ ಪ್ರಮುಖವಾಗಿ ಇವತ್ತಿನ ತರಗತಿಯಲ್ಲಿ ಈ HSTR ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ನಾನು ವಿಷಯ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಂದರೆ ಹುದ್ದೆಗಳು ಎಷ್ಟು ಇರ್ತವೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಈಗ ಏನಪ್ಪ ಅಂದರೆ 15,000 ಶಿಕ್ಷಕರ ನೇಮಕಾತಿ ಬಜೆಟ್ನಲ್ಲಿ ಹೇಳಿದರು. ಹಾಗಾದರೆ ಈ 15,000 ಶಿಕ್ಷಕರಲ್ಲಿ ಯಾವ ಹುದ್ದೆಗಳು ಎಷ್ಟು ಅಂದರೆ HSTR ಹುದ್ದೆಗಳು ಎಷ್ಟು, GPSTR ಎಷ್ಟು ಮತ್ತು PSTR ಎಷ್ಟು ಹುದ್ದೆಗಳು ಏನಪ್ಪ ಅಂದರೆ ಭಾಳ ಏನಪ್ಪ ಅಂದರೆ ಸ್ನೇಹಿತರಿಗೆ ಕನ್ಫ್ಯೂಸ್ ಆಗಿರ್ತಕ್ಕಂಥ ಮಾಹಿತಿ ಇದೆ. ಯಾಕಂದರೆ ನಾವು ನೋಡ್ಬೋದು, ಈಗ ಆಲ್ರೆಡಿ PSTR ಸಂಬಂಧಪಟ್ಟಿರ್ತಕ್ಕಂಥದ್ದು HK ಡಿಪಾರ್ಟ್ಮೆಂಟ್ ಅಂದರೆ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಆಲ್ರೆಡಿ ಏನಪ್ಪ ಅಂದರೆ ಅಲ್ಲಿ 4,000 ಚಿಲ್ಲರ ನಾವು ಏನಪ್ಪ ಅಂದರೆ ತುಂಬಿಕೊಳ್ತೀವಿ ಅಂತ ಹೇಳಿದರು. ಜೊತೆಗೆ ಈಗ ನನ್ನ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದೇ ಹುದ್ದೆಗಳು ಇನ್ನೂ ಅಪ್ಡೇಟ್ ಬಂದಿಲ್ಲ. ಸೊ ಅಲ್ಲಿ ಈ ಮಾಹಿತಿ ಪ್ರಕಾರ ಈಗೇನು ಹೇಳಿದ್ರು, ಇಂದಿನ ಸರ್ಕಾರ ಏನು ಹೇಳ್ತು, 2,500 ನಾವು ಪೋಸ್ಟ್ಗಳು HSTR ತುಂಬ್ತೀವಿ ಅಂತ ಅಂದರು. ಹಾಗಾದರೆ ಈ ಇಂದಿನ ಸರ್ಕಾರದಲ್ಲಿ 2,500 ಅಂದರೆ ಅದಕ್ಕಿಂತ ಹೆಚ್ಚಿಗೆ ಆಗಿರ್ತಕ್ಕಂಥ ಹುದ್ದೆಗಳು ಆಗ್ತವೆ. ಕೆಲವೊಮ್ಮೆ ಏನಂದರೆ 1,000 ಪೋಸ್ಟ್ಗಳು ಖಾಲಿ ಇವೆ. ಏನು ಆರ್ಥಿಕ ಅನುಮೋದನೆ ಏನುಗೊಂಡಿದೋ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಏನು ವಿಷಯ ಬರುತ್ತೋ ಅದು ಪ್ರಮುಖವಾಗಿರ್ತಕ್ಕಂಥ ಫೈನಲ್ ಆಗಿರ್ತಕ್ಕಂಥ ಮಾಹಿತಿ ಅಂತ ನಾನು ಹೇಳ್ತೀನಿ. ನಾವು ನೋಡ್ಬೋದು, ಆದರೂ ಇಲ್ಲೇನಪ್ಪ ಅಂದರೆ 5,000 ಹುದ್ದೆಗಳು ತುಂಬಿಕೊಳ್ತೀವಿ ಈ ಸಲ ಅನ್ನೋ ಮಾಹಿತಿ ಏನಿದೆ ಅಂತ ಹೇಳ್ಬೋದು. ಈ ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದು ವಿಷಯಗಳು ಏನಪ್ಪ ಅಂದರೆ ಬರ್ತಿದೆ. ಹಾಗಾಗಿ ನಾವು ನೋಡ್ಬೋದು, 5,000 ಏನಾದರೂ ಹುದ್ದೆಗಳನ್ನು ಕರೆದ್ರೆ ಈ HSTR ಸಂಬಂಧಪಟ್ಟದ್ದು 5,000 ಹುದ್ದೆಗಳನ್ನು ಕರೆದ್ರೆ HK ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟು ಹುದ್ದೆಗಳು ಇರ್ತವೆ ಅನ್ನೋದಾದರೆ 1,000 ಪೋಸ್ಟ್ಗಳು ಅವರು HKಕ್ಕೆ ಕರೀತಾರೆ. ಮತ್ತು ನಾನ್ HKಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 4,000 ಆಗಿರ್ತಕ್ಕಂಥ ಹುದ್ದೆಗಳು ಅವ್ರು ಏನು ಮಾಡ್ತಾರೆ, ಕರೀತಾರೆ. ಬೈ ಚಾನ್ಸ್ 4,000 ಏನಾದರೂ ಕರೆದ್ರೆ ಇಲ್ಲಿ ಏನು ಮಾಡ್ತಾರೆ, HKಕ್ಕೂ ಅವರಿಷ್ಟು ಮೀಸಲಾತಿ ಕೊಡ್ತಾರೆ. ಅಲ್ಲಿ ಉಳಿದಿರ್ತಕ್ಕಂಥದ್ದು ನಾನ್ HK ಉಳಿದಿರ್ತಕ್ಕಂಥ 24 ಜಿಲ್ಲೆಗಳಿಗೆ ಅತಿ ಹೆಚ್ಚು ಅವ್ರು ಕರೀತಾರೆ. ಯಾಕಂದರೆ HKದವರು ಅಲ್ಲಿ ಕಾಂಪಿಟೇಷನ್ ಮಾಡ್ಬೋದು. ಹಾಗಾಗಿ ಏನಪ್ಪ ಅಂದರೆ ನಾನ್ HKದಲ್ಲಿ ಅತಿ ಹೆಚ್ಚು ಹುದ್ದೆಗಳನ್ನು ಕರೀತಾರೆ ಅವರು. ಹಾಗಾಗಿ ನೋಡ್ಬೋದು, ಇದು HK ಅಂದರೆ ನಿಮ್ಮ ತಲೆಯಲ್ಲಿ ಇರಬೇಕು, KK ಅಂತಲೂ ಕರಿತೀವಿ. ಕಲ್ಯಾಣ ಕರ್ನಾಟಕ ಆಗಿದೆಯಲ್ಲ, ನನ್ನ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ. ಸೊ ಹಾಗಾಗಿ ಈಗೇನು 5,000 ಹುದ್ದೆಗಳು HSTRಗೆ ಕರಿತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಏನೇ ಈ HSTRಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಯನ ಮಾಡ್ತಿದ್ರು, ಪ್ರಮುಖವಾಗಿ ನೀವು ಸಿಲೆಬಸ್ ತೊಗೊಳ್ರಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವ್ಯಾವ ಪೇಪರ್ 1 ಪೇಪರ್ 2ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಿಮ್ಮ ವಿಷಯ ಯಾವುದು. ಈಗ ಪೇಪರ್ 1 ಎಲ್ಲರಿಗೂ ಇರ್ತಕ್ಕಂಥದ್ದು ಕಾಮನ್ ಆಗಿ ಸಬ್ಜೆಕ್ಟ್ ಗೊತ್ತು. ಅಲ್ಲಿ ಮೆಂಟಲ್ ಅಬಿಲಿಟಿ, GK ಆಗಿರ್ಬೋದು, ಮತ್ತು ಶೈಕ್ಷಣಿಕ ಮನೋವಿಜ್ಞಾನ, ಕಂಪ್ಯೂಟರ್ ನಾಲೆಡ್ಜ್ ಆಗಿರ್ಬೋದು, ಇಂಗ್ಲೀಷ್, ಈ ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟು ಕಾಮನ್ ಆಗೇ ಇರುತ್ತೆ ಪೇಪರ್ 1ನಲ್ಲಿ. ಪೇಪರ್ 2ನಲ್ಲಿ ನಿಮ್ಮ ಸಬ್ಜೆಕ್ಟ್ ಬಿ ಎಡ್ನಲ್ಲಿ ಯಾವ ಸಬ್ಜೆಕ್ಟ್ ನೀವು ಇದನ್ನು ಸ್ಟಡಿ ಮಾಡಿದ್ರು ಅವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೀವು ಯಾವ ಶಿಕ್ಷಕರಿಗೆ ಓದಬೇಕೋ ಅವನ್ನ ನೀವು ಆರಿಸ್ಕೊಂಡು ನಿಮ್ಮ ಸಬ್ಜೆಕ್ಟ್ಗಳನ್ನು ಸ್ಟಡಿ ಮಾಡಬೇಕಾಗುತ್ತದೆ. ನೋಡಿ, ಈಗ HSTR ಹುದ್ದೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ TET ಕ್ವಾಲಿಫೈ ಇಲ್ಲ. 90% ಆಗಿರ್ತಕ್ಕಂಥ ಮೇನ್ CET ಪ್ಲಸ್ 8% ಏನು ನಿಮ್ಮದು ಡಿಗ್ರಿ ಪ್ಲಸ್ 2% BEd ಅಂತ ಹೇಳಿ ಬರ್ತಿದ್ದಾರೆ. ಹಾಗಾಗಿ ಇದು ಕಾಂಪಿಟೇಷನ್ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ನೀವು ಓಲ್ಡ್ ಕ್ವಶನ್ ಪೇಪರ್ ನೋಡ್ತಾ ಏನಪ್ಪ ಅಂದರೆ ಅಧ್ಯಯನ ಮಾಡಬೇಕಾಗುತ್ತದೆ. ನೀವು ಯಾವುದೇ ಒಂದು MCQ ಓದಿ ಪಾಸ್ ಆಗ್ತೇನೆ ಅಂದರೆ ಆಗಲ್ಲ. ಸೊ ಈ 5,000 ಹುದ್ದೆಗಳನ್ನು ಕರೆದ್ರೆ ನಿಮ್ಮ ಕಾಂಪಿಟೇಷನ್ ಕೂಡ ಇನ್ನೂ ಹೆಚ್ಚಿಗೆ ಇರುತ್ತೆ. ಪೋಸ್ಟ್ ಎಷ್ಟಿಗೆ ಕರೆದ್ರೂ ಅಷ್ಟೇ ಆಗಿರ್ತಕ್ಕಂಥ ಕಾಂಪಿಟೇಷನ್ ಇರುತ್ತೆ. ಈಗ TET ಪಾಸ್ ಆದವರು ಈ ಎಕ್ಸಾಮ್ ಬರೀಬೋದು, TET ಪಾಸ್ ಆಗಲಿಲ್ಲವರು ಕೂಡ ಬರೀಬೋದು. ಹಾಗಾಗಿ ಅತಿ ಹೆಚ್ಚು ಕಾಂಪಿಟೇಷನ್ ಇರೋದು ಶಿಕ್ಷಕರ ನೇಮಕಾತಿಯಲ್ಲಿ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ ಹೇಳ್ತೀನಿ. ಈಗ GPSTR ಕರೆದ್ರೆ ಅಲ್ಲಿ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಯಾಕಂದರೆ TET ಕ್ವಾಲಿಫೈ ಆದವರು ಆಗ್ತಾರೆ. ಜೊತೆಗೆ TET ಹೆಚ್ಚಿಗೆ ಮಾರ್ಕ್ಸ್ ಅಂತ ತಗೊಂಡಿರ್ತಾರೋ ಅವರು ಸ್ವಲ್ಪ ಹತ್ರ ಇರ್ತಾರೆ. ಈ PSTR ಕರೆದ್ರೂ ಕೂಡ DED ಪ್ಲಸ್ ಪೇಪರ್ 1 ಪಾಸ್ ಮಾಡಿದವರು ಅಷ್ಟೇ ಆಗಲೇಬೇಕು. ಆದರೆ HSTR ಹಂಗೆಲ್ಲ. TET ಕ್ವಾಲಿಫೈ ಇಲ್ಲದವರು ಏನು BEd ಮುಗಿಸಿರ್ತಾರೋ ಅವರು ಅಷ್ಟರೂ ಅಪ್ಲಿಕೇಶನ್ ಹಾಕುವ ಒಂದು ಹುದ್ದೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ಇದು ಅವ್ರೇನಪ್ಪ ಅಂದರೆ ಈಗ ಕೊನೆ ಹಂತದಲ್ಲಿದೆ ನೋಟಿಫಿಕೇಷನ್. ಅವ್ರು ಏನು ಮಾಡಿದ್ದಾರೆ, ಈಗ ಆರ್ಥಿಕ ಅನುಮೋದನೆ ಕೂಡ ಹೊಂದಿದೆ. ಇದು ಏನಪ್ಪ ಅಂದರೆ ಹುದ್ದೆಗಳು ಅವ್ರು ಏನಪ್ಪ ಅಂದರೆ ಸೈನ್ ಮಾಡಿ ಈಗ ನೋಟಿಫಿಕೇಷನ್ ಹೊರಿಸೋದಷ್ಟೇ ಈಗ ಬಾಕಿ ಇರ್ತಕ್ಕಂಥದ್ದು ವಿಚಾರ. ಹಾಗಾಗಿ ಈ ಶಿಕ್ಷಕರ ನೇಮಕಾತಿಗೆ HSTR ಓದ್ತಿದ್ರು. ಸೊ ನೀವು ಡೈಲಿ ಏನಪ್ಪ ಅಂದರೆ ಯಾರ್ಯಾರು ಈ ಹೊಸ್ದಾಗಿ ಚಾನಲ್ ನೋಡ್ತಿದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಪ್ರಶ್ನೆ ಮುಖಾಂತರ ನೀವು ಕೇಳಿ ನಾವು ಉತ್ತರವನ್ನು ನೀಡ್ತೀವಿ. ಜೊತೆಗೆ ನೀವು ಏನಪ್ಪ ಅಂದರೆ ಭಾಳ ಯೋಚನೆ ಮಾಡಿದೆ ನಿಮ್ಮ ಅಧ್ಯಯನ ನಿಮ್ಮ ಸಬ್ಜೆಕ್ಟ್ ವೈಸ್ ಏನಿರುತ್ತೋ ಅವನ್ನ ಇದನ್ನು ಮಾಡಿರಿ. ಇದು 5,000 ಆಗಿರ್ತಕ್ಕಂಥ ಹುದ್ದೆಗಳನ್ನು ಕರೆಯೋದು ಖಂಡಿತ ಆಗಿ ಕರೀತಾರೆ. ಏನು ಆರ್ಥಿಕ ಅನುಮೋದನೆಗೊಂಡವು ಹುದ್ದೆಗಳು
ಅವ್ನು ಪಕ್ಕ ಕರೆದೇ ಕರೀತಾರೆ ಅಂತ ನಾನು ಹೇಳ್ತೀನಿ. ಅದರಲ್ಲಿ ಇನ್ನೂ ಸ್ವಲ್ಪ ಡೌಟ್ ಆಗಿರ್ತಕ್ಕಂಥ ವಿಚಾರ, ಎಷ್ಟು ಪೋಸ್ಟ್ಗಳಿಗೆ HSTR ಅದು 5,000 ಅಂತಾರೆ, ಒಬ್ಬರು 4,000 ಅಂತಾರೆ. ಈಗ 2 ವರ್ಷಗಳಿಂದನೇ ಹೇಳಿದ್ದಾರೆ ಅವರು, 2.5 ಇತ್ತು ನಾವು ನೋಟಿಫಿಕೇಶನ್ ಮಾಡ್ತೀವಿ ಅಂದರೆ 2.5ಕ್ಕಿಂತ ಕಡಿಮೆ ಆಗಲ್ಲ, ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ಯಾರ್ಯಾರ ಹುದ್ದೆಗಳು ಅಷ್ಟು ಇಷ್ಟು ಅಂತ ಕಾಮೆಂಟ್ ಹಾಕೋ ಬದಲಿ ದಯಮಾಡಿ ನಿಮ್ಮ ಒಂದು ಪೋಸ್ಟ್ಗಳಿಗೆ ನೀವು ಅಷ್ಟೇ ಫೋಕಸ್ ಇರಬೇಕು. 100 ಹುದ್ದೆಗಳನ್ನು ಕರೆದ್ರು ನೀವು ನನಗೆ ಒಂದು ಫಿಕ್ಸ್ ಆಗಿರ್ತಕ್ಕಂಥ ಜಾಬ್ ಅಂತ ಒಂದು ಮೋಟಿವೇಶನ್ ಆಗಿ ಓದಬೇಕು. ಈಗಂತರೂ ಕಡಿಮೆ ಅಂತರೂ ಕರೆಯಲ್ಲ, HSTR ಹೆಚ್ಚಿಗೆ ಕರೀತಾರೆ. ಆ ರೀತಿಯಾಗಿರ್ತಕ್ಕಂಥ ಹೇಳಬೇಕು. ಈಗ ಇಷ್ಟು ಹುದ್ದೆ ಅಷ್ಟು ಹುದ್ದೆ ಒಬ್ಬರೇ ಚರ್ಚೆ ಮಾಡ್ತಾ ಹೋದರೆ ನಿಮ್ಮದು ಏನಪ್ಪ ಅಂದರೆ ಗಮನ ಓದೋದ್ರ ಕಡೆ ಬಿಟ್ಟು ಇದೇ ಆಗುತ್ತೆ ಅಂತ ನಾನು ಹೇಳ್ತೀನಿ. ಜೊತೆಗೆ ನೀವು ಅವರೆಷ್ಟೇ ಕರಲಿ ನಿಮ್ಮ ಪೋಸ್ಟ್ಗೆ ಒಂದು ಪೋಸ್ಟ್ಗೆ ನೀವು ಜವಾಬ್ದಾರಿತವಾಗಿ ಓದಬೇಕಾಗುತ್ತದೆ. ಹಾಗಾಗಿ ಕಂಟಿನ್ಯೂ ಆಗಿ ಓದಿ. ನಾನು HSTR ಸಂಬಂಧಪಟ್ಟಿರ್ತಕ್ಕಂಥದ್ದು ಬುಕ್ ಲಿಸ್ಟು ಸಿಲೆಬಸ್ಸು ಎಲ್ಲ ಹೇಳ್ತಾ ಹೋಗಿದ್ದೀನಿ. ಮತ್ತು ನಿಮಗೇನಾದರೂ ಬುಕ್ ಲಿಸ್ಟು ಇದು HSTR ಸಂಬಂಧಪಟ್ಟಿರ್ತಕ್ಕಂಥದ್ದು ನಮಗೆ ಏನೂ ಗೊತ್ತಿಲ್ಲ ಮತ್ತು ಬುಕ್ ತೆಗೆದುಕೊಳ್ಬೇಕು ಅನ್ನೋದಾದರೆ, ಸೊ ನಾನು ಅಡಿಗೆ ಏನಂತಂದರೆ ಲಿಂಕ್ ಆಗಿರ್ತೀನಿ, ಅಲ್ಲಿ ಹೋಗಿ ನೀವು ಏನಂತಂದರೆ ಲಿಂಕ್ ಮುಖಾಂತರ ಬೈ ಮಾಡ್ಬೋದು ಅಂತ ಹೇಳ್ತೀನಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಅಪ್ಡೇಟ್ ಕೂಡ ಕೊಡ್ತಾ ಹೋಗಿದ್ದೀನಿ. ಜೊತೆಗೆ ನೀವು ಮುಂದೆ ತರಗತಿಯಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ HSTR ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಅಪ್ಡೇಟ್ ಬಂದರೂ ಕೂಡ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ನಾನು ಮುಂದಿನ ತರಗತಿಯಲ್ಲಿ ಬೇರೆ ವಿಷಯದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.